ಎಂದು ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲ್ಲ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಎಂದು ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲ್ಲ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನ ಇವತ್ತು ಇಲ್ಲ. ಇದರಿಂದ ಏನೂ ಪರಿಹಾರನೇ ಸಿಗೋದಿಲ್ಲ ಅಂದ್ರೆ ಏನು ಅಲ್ಲಿ ಹಾಕಿರ್ತಾರೆ. ಅದೇ ಕುಟುಂಬಕ್ಕೆ ನಾವು ಕರ್ನಾಟಕವನ್ನು ಲೀಜ್ ಕೊಟ್ಟಿವಪ್ಪ. ಎಲ್ಲಿವರೆಗೆ ಅಂದರೆ ಯಡಿಯೂರಪ್ಪ ಕುಟುಂಬದ ಕೊನೆಯ ಏನು ಹುಟ್ಟತೈತಲ್ಲ, ಮುಂದೆ ಏನಾರು ನಟವಂಶನೂ ಆಗ್ತಾವೆ ಕೆಲವೊಂದು. ಈ ದೇಶದಲ್ಲಿ ನೋಡಿ ಟಿಪ್ಪು ಸುಲ್ತಾನನ ವಂಶ ಎಲ್ಲರೂ ಐತನ, ಮೊಘಲರ ಸಂತತಿ ಎಲ್ಲರೂ ಉಳ್ದತನ, ಆದಿಲ್ ಶಾಹನ್ ಸಂತತಿ ಎಲ್ಲರೂ ಉಳ್ದತನ. ಹಂಗಾದಾಗ ಏನಾರು ರಾಜಕಾರಣದಾಗ BJP ಬಿಟ್ಟು ಕೊಡ್ಬೋದು. ಇಲ್ಲ ನಿಮ್ಮದು ವಂಶನೇ ನಿರ್ಮೂಲನೆ ಆಗೈತಿ, ಇನ್ನು ಮ್ಯಾಗೆ ಯಾವ ಉಳ್ದವನ್ನ ನೋಡ್ರಿ BJPಯಾಗ ಅವ್ಕರ ಕರೆದು ಒಂದು ರಾಜ್ಯಾಧ್ಯಕ್ಷ ಮಾಡ್ತೀನಿ ಅಂದ್ರೆ ಮಾಡಲಾರ. ಹಾಂ, ರಮೇಶ್ ಜಾರಕಿಹೊಳಿ ಮಾತಾಡಿದಾರೆ ನಿಮಗೆ? ನಾವೆಲ್ಲ ಮಾತಾಡ್ಕೋತಾ ಇದ್ದೀವಿ. ನಾವು ದಿನನಿತ್ಯ ನಾವೆಲ್ಲ ಆತ್ಮೀಯರಿರುತ್ತೆ. ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಇಲ್ಲ, ಅವ್ರು ಮಾತಾಡಿರ್ಬೇಕು. ನಾ ಏನು ಯಾರು ಕೂಡ ಮಾತಾಡೋದಿಲ್ಲ. ಎಂದು ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರು ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲ್ಲ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತು ಅಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ, ಹಿಂದಕ್ಕೂ ನಾನು ಮಾತಾಡೀನಿ. ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ಇನ್ನೂ ಕೊಟ್ಟಿದ್ದೆಯಲ್ಲ ಪ್ರಧಾನಮಂತ್ರಿಗಳು, ಅವಾಗ ನಾನು ಮಾತಾಡೀನಿ. ಈಗಲೂ ಮಾತಾಡ್ತೀನಿ. ಈಗಂತೂ ಪೂರ್ತಿ ಫ್ರೀ ಇದ್ದೀನಿ. ಅವ ಹೇಳ್ಯಾನಲ್ಲ ವಿಜೇಂದ್ರ, ಪೂರ್ತಿ ಫ್ರೀ. ಐ ಆಮ್ ಫುಲ್ ಫ್ರೀ. ಈಗ ಯಾವ ಮಕ್ಕಳದೂ ಬಿಡೆಯಲ್ಲ. ಈಗ ಓನ್ಲಿ ನನ್ನ ಮ್ಯಾಗ ಬಿಡೈತು ಬಿಜಾಪುರ ನಗರ ಮತಕ್ಷೇತ್ರದ ಜನರದು. ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರ ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ. ಯಾವ ಲೀಡರ್ಗಳದ್ದು ನನಗೆ ಬೇಕಾಗಿಲ್ಲ. ಆಗ್ತದೆ, ಆಗಲೇಬೇಕು ರೀ. ಅಂಥ ಹೋರಾಟ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರ ನನಗೆ. ಒಕ್ಕ ಹೋರಾಟ ಮಾಡಿದೀವಿ, ಅದಕ್ಕೆ ಅವ್ರಿಗೆ ಬ್ಯಾನ್ ಆಯಿತು. ಕೃಷ್ಣಾ ನದಿ ನೀರಾವರಿಗೆ ಹಣ ಕೇಳಿದ್ವಿ, ಅವ್ರಿಗೆ ಬ್ಯಾನ್ ಆಯಿತು. ಯಡಿಯೂರಪ್ಪ ಕರೋನಾದಲ್ಲಿ ಮಾಡಿದಂಥ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ವಿ, ಅದು ಬ್ಯಾನ್ ಆಯಿತು. ಇವೆಲ್ಲ ಕಾರಣದಿಂದ ನಾನು ಹೊರಗೆ ಹಾಕಿರ್ಬೋದು. ಅದು ಜನರ ಮನಸ್ಸನ್ನು ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತೊಗೋತೀವಿ. CM ಆದ ಮ್ಯಾಗೇ ನೋಡಿರಿ, ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ, ಲೂಟಿ ಮಾಡಬೇಕು ಅನ್ನೋ ಆಸೆ ಇಲ್ಲ. ದುಡ್ಡು ಗಳಿಸ್ಬೇಕಂತ ಇದ್ರೆ ಇಷ್ಟೊತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜ್ ತೆಗಿತಿದ್ರು. ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ, DK ಶಿವಕುಮಾರ್ ಬಿಡ್ತಿದ್ದ. ಏನು ಚಂಡನ್ನು ಸಿಕ್ಕಿಲ್ಲ, ಸುಮ್ಮಿಟ್ಟಾರ. ನಾನು CM ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ. CM ಆಗಿ ತಗೋತಿರೋ ಅಥವಾ ಮಂತ್ರಿ ಆಗಿ ತಗೋತಿರೋ ಅಂತ? ನಾ ಮಂತ್ರಿ ಆಗೋದೇ ಇಲ್ಲ ಹೇಳಿಲ್ಲ. ಆದ್ರೆ CM ಇಲ್ಕಂದ್ರೆ MLA ಆಗೇ ಇರ್ತೇನೆ. ಕೇಂದ್ರದವರು ಅಳದು ತೂಗಿ 3 ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲ ಮಾಹಿತಿ ಕಲೆ ಹಾಕಿ ಚಲೋ ಅಲ್ರಿ, ಚಲೋ. ಈಗ ನೋಡ್ರಿ, ಈ ಸರ್ವೆಗಳು ಹೆಂಗಾಗ್ಯಾವಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ. ನಾನೇ ನಾಳೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೆ, ನನಗೆ ಬರೀತಾರೆ. ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ. ಇವನಿಗೆ ಕೇಳ್ತಾರೆ, ಪ್ರವೀಣಿಗೆ ಕೇಳ್ತಾರೆ. ನಾನೇ ಒಂದು ಲಿಸ್ಟ್ ಕೊಡ್ತೀನಿ, ಪ್ರವೀಣ್ ಮನೆಗೆ ಹೋಗ್ರಿ, ಅಲ್ಲಿಂದ ನಮ್ಮ ಇವನು ರಾಜು ಬಿರಾದರ್ ಮನೆಗೆ ಹೋಗ್ರಿ, ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ? ಹಾಂ, ಅದೇ ತಯಾರ ಲಿಸ್ಟ್. ಅದೇನು ಸರ್ವೆ ಗಿರ್ವೆ ಈಗ ಎಲ್ಲ ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ಲಕತ್ತಾರಲ್ಲ. ಹಾಂ, ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳಿಸಿನಿ. ಇವತ್ತು ಬಬಲೇಶ್ವರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ಅಂತಂದಿದ್ದು. ಇವತ್ತು 2 ಲಕ್ಷ ರೂಪಾಯಿ ಅವ್ರಿಗೆ ಒಳ್ಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ಈಗ ತಾಳಿಕೋಟೆ ಒಳಗೆ ಮಾಡ್ತಾ ಇದ್ದಾರೆ. ಅವರು ಚಿತ್ರದುರ್ಗದ ಸ್ವಾಮಿಗಳಿಗೆ ಫೋನ್ ಮಾಡಿ ಯತ್ನಾಳ್ ಪರ ಮಾತಾಡ್ಬೇಕಂತ ಏನೋ ಮನವಿ ಮಾಡ್ತಾರೆ. ಇಲ್ಲ, ಗೊತ್ತಿಲ್ಲ ರೀ. ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವ್ರು ನೋಡ್ರಿ, ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ. ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ. ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತೂ ಎಕಡೆನೂ ವಿಮುಖ ಆಗೋದಿಲ್ಲ. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು MP ಪಾಲ್ಟ್ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರಿದ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾ ಅಲ್ಲ, ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ವೀಲ್ ಬರದೆ ಸಾಯ್ತೇನೆ.
ಇಲ್ಲಿ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅಲ್ಲಿ ಜಾರಕಿಹೊಳಿ ಅವರು ಅವ್ರ ಮೂಲಕ ವಚನ ಹಾಕಿಸ್ತೀನಿ ಅಂತ ಭರವಸೆ ಕೊಟ್ಟಿರ್ತಾರೆ. ಅವರು ಕೂಡ ಮಾತಾಡಿದ್ದಾರೆ. ಅಂದರೆ ನಮ್ಮ ಗಡಿ ಭಾಗಕ್ಕೆ ನೋಡ್ರಿ, ಅದು ಏನಾಗ್ತೈತಿ, ಎಲ್ಲೆಲ್ಲೇ ಯಾರ್ಯಾರು ಪುಣ್ಯಾತ್ಮರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಎಷ್ಟೋ ಮಂದಿ ಏನೂ ಮುಗ್ಧ ಜನ ಇರ್ತಾರೆ. ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಕತ್ತಾರೆ ದಿಲ್ಲಿಯಲ್ಲಿ, ನೀವು ಮಾಡಿದ ತಪ್ಪಂತ.